HMT ರೆಗ್ದರಲ್ಲಿ ಮಾಡಿಸಿರೋ ಗಂಡು ಪಟ್ಟ ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಬೋದು. ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ಫುಲ್ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಇದು ಪಟ್ಟ ಅಲ್ಲೇ ನಾವು ರೆಕ್ಕೆ ಹೊಡೆದಿದ್ರಿ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಈ ಪಟ್ಟನ ನಾವು ಹಾರಿಸಿಲ್ಲ, ಯಾಕಂದರೆ ಜಾತಿ ಮಾಡ್ಕೊಳ್ಳೋಕ್ಕೆ ನಾವೇ ಇಟ್ಕೊಳ್ಳೋಣ, ಈ ಪಟ್ಟನ ದೊಡ್ಡಕ್ಕಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದು. ತುಂಬ ಅಕ್ಕಿಗಳು ಜಾಸ್ತಿ ಆಗಿದೆ, ಒಳ್ಳೆ ಕಡೆ ಸೇರಲಿ ಅಂದ್ಬಿಟ್ಟು ಈ ಅಕ್ಕಿನ ಕೊಡ್ತಾ ಇರೋದು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಫುಲ್ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಯಾರೇ ಇಸ್ಕೊಂಡ್ರೂ ರೆಕ್ಕೆ ಕಿತ್ಕೊಟ್ಟು ಹೊಸ ರೆಕ್ಕೆ ಬಂದಮೇಲೆ ಹಾರಿಸ್ಕೊಬೋದು. ಮುಂದಿನ ವರ್ಷ ಟೂರ್ನಮೆಂಟ್ಗೆ ನಿಮಗೆ ಒಂದು ಒಳ್ಳೆ ಲಾಂಗ್ ಟೈಮು ಈ ಪಟ್ಟ ಕೊಟ್ಟೇ ಕೊಡುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಇಲ್ಲಿ ತುಂಬ ಟಾಪ್ ಆಗಿರುತ್ತೆ. ಕುತ್ತಿಗೆನೂ ಉದ್ದ ಇರುತ್ತೆ, ಪ್ಲಸ್ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಫುಲ್ ಚಡಿ ಶೇಪಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ರೂಪಾಯಿ ಕೊಟ್ಬಿಡ್ತೀವಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. HMT ರೆಗ್ದರಲ್ಲಿ ಮಾಡಿಸಿರೋ ಪಟ್ಟ ಇದು, ಗಂಡು ಪಟ್ಟ ಇದು ಫ್ರೆಂಡ್ಸ್. ಇವಾಗೇನು ಜಸ್ಟ್ ಪಟ್ಟ ತೋರಿಸಿದೆ. ಸಿಂಗಲ್ ಟೈಲು ಯು ಶೇಪ್ ಬಾಲ ಬರುತ್ತೆ. ಪಟ್ಟ ಅಲ್ಲೇ ತಿರಿಗಳೆಲ್ಲ ಹೊಡೆದಿದ್ರಿ ದೊಡ್ಡಕ್ಕಿ ಮಾಡ್ಕೊಬೇಕು ಅಂತ. ಇವಾಗ ನೋಡ್ಬೋದು, ಇಲ್ಲಿ 6ನೇ ಕಲ್ಲಿ ಪಟ್ಟ ಇದು. ಇನ್ನು 4 ಗರಿ ಉದುರಬೇಕು. ಆರಾಮಾಗಿ ನೀವು ಬಿಡ್ಕೊಂಡು ಈ ವರ್ಷ ಏಟ್ ಹತ್ತಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಈ ಪಟ್ಟನ ಮುಂದಿನ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮು ಈ ಪಟ್ಟ ಕೊಡುತ್ತೆ. ಲೆಂತ್ ವೈಸ್ ನೋಡ್ಬೋದು, ಚಡಿ ಶೇಪ್ ನೋಡ್ಬೋದು, ಅಗ್ಲ ಎದೆ ನೋಡ್ಬೋದು, ಬಣ್ಣ ನೋಡ್ಬೋದು. ಈ ಬಣ್ಣನೂ ಅಷ್ಟೇ ಕುರ್ಜಾದ್ಮೇಲೆ ಬಣ್ಣಗಳು ಚೇಂಜ್ ಆಗುತ್ತೆ. ಇನ್ನು ರೇಗ್ಗಳು ಜಾಸ್ತಿ ಬರುತ್ತೆ. ಕುರ್ಜಾಗಿ ಹೊಸ ಪುಕ್ಕ ಬಂದಂಗೆ ರೇಗ್ಗಳು ಜಾಸ್ತಿ ಬರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಾರ್ಬನ್ ಶೇಡ್ಗೂ ಔಟ್ರಿಂಗೂ ಮಧ್ಯದಲ್ಲಿ ನೋಡ್ಬೋದು. ಬ್ಲೂ ಶೇಡು ರವೆಗಳು ಏನು ಕಾಣ್ತಾ ಇದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಕಣ್ಣು ಪೂರ್ತಿ ಒಡಕಲು ಆಗುತ್ತೆ. ಇದಕ್ಕೆ ಕ್ವಾಲಿಟೀಸ್ ವೈಸು ತುಂಬ ಚೆನ್ನಾಗಿದೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಮಾಡ್ತಾ ಇರತ್ತೆ. ರಿಂಗ್ ನಂಬರ್ 2189.